ಇಲಾಖೆ ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ಬಂಗಾರಪೇಟೆ ಮಾಜಿ ಸಂಸದರಾದ ಎಸ್ ಮುನಿಸ್ವಾಮಿ ಅವರ ಹುಟ್ಟುಹಬ್ಬವನ್ನು ಅವರ ಮಗನಾದ ಹರ್ಷಿತ್ ಅವರು ಶ್ರೀ ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿ ಆಚರಿಸಿದರು ಮತ್ತು ನಿರಾಶ್ರಿತರ ಕೇಂದ್ರದಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿ ನಿರಾಶ್ರಿತರೊಂದಿಗೆ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮುಖಂಡರಾದ ಕಪಿಲ್ ಶಂಕರ್, ಪಿ ಶಿವಕುಮಾರ್, ಶ್ರೀನಿವಾಸ್ ಗೌಡ, ವಸರಾಯಪ್ಪ, ಬಪ್ಪನಹಳ್ಳಿ ನಾರಾಯಣಪ್ಪ, ಬಲಮುಂದೆ ನಾರಾಯಣಪ್ಪ, ಚಲಪತಿ ದೇಶಹಳ್ಳಿ, ಶ್ರೀನಿವಾಸ್ ಕದಿರೇನಹಳ್ಳಿ, ಚನ್ನಕೇಶವ ಎಲ್ಲಾ ಮುಖಂಡರು ಭಾಗವಹಿಸಿದ್ದರು. ವರದಿ ಎಂಟಿವಿ ನ್ಯೂಸ್ ಕನ್ನಡ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನೂರಾರು ಕಾಲ ಸುಖವಾಗಿ ಬಾಳು. ಹ್ಯಾಪಿ ಹ್ಯಾಪಿ ಬರ್ತ್ಡೇ, ದಿನ ಬಾಳು ಎಂದು ಬೆಳಕಾಗಬೇಕು. ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಮೊದಲಿಗೆ ಭಾರತೀಯ ಜನತಾ ಪಕ್ಷವನ್ನ ನಡೆಸಿದಂಥ ಮಹಾನ್ ಪುರುಷರು ಮುನಿಸ್ವಾಮಿ. ಆದ್ಮೇಲೆ ಈಗಾಗಲೇ ನಾವು 91ರಿಂದ ನಾವು ಈ ಚುನಾವಣೆಯಲ್ಲಿ ನೋಡ್ಕೊಂಡು ಬಂದ್ವಿ. ಪಾರ್ಲಿಮೆಂಟ್ ಚುನಾವಣೆ ಏನು ಮೊನ್ನೆ ನಡೆದಂಥ ಕಳೆದ ಬಾರಿ ಅವರು ಕಂಟೆಸ್ಟ್ ಮಾಡಿದಾಗ ಆ ಚುನಾವಣೆಯಲ್ಲಿ ಮೊಟ್ಟ ಮೊದಲಿಗೆ ಕೋಲಾರ ಜಿಲ್ಲೆಯಲ್ಲಿ ಬಾವುಟವನ್ನು ಆರಿಸಿದಂಥ ಮೊದಲನೇ ವ್ಯಕ್ತಿ ಅಂದರೆ ಮುನಿಸ್ವಾಮಣ್ಣವರು. ನಂತರ ಅವರು ಈ ಕೋಲಾರ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಲ್ಲೂ ಕೂಡ ಪ್ರತಿ ಹಳ್ಳಿಯಲ್ಲೂ ಕೂಡ ಮನೆ ಮಾತಾಗಿದ್ದಾರೆ, ಈಗಲೂ ಆಗಿದ್ದಾರೆ. ಕಾರಣ ಏನಪ್ಪ ಅಂದರೆ ಅವರು ಡೆಲ್ಲಿಯಲ್ಲಿದ್ದರೆ ಕೋಲಾರು, ಡೆಲ್ಲಿಯಲ್ಲಿದ್ದರೆ ಮುಳಬಾಗಲ್ಲಿದ್ದರೆ ಮಾಲೂರು. ಈ ಕ್ಷೇತ್ರದಲ್ಲಿ ಏನು 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ, ಎಲ್ಲ ವಿಧಾನಸಭಾ ಕ್ಷೇತ್ರಗಳು ಕೂಡ ಅಡ್ಡಾಡಿ ಜನರ ನಾಡಿ ಮಿಡಿತವನ್ನು ತಿಳಿತು ರೈತರ, ದಲಿತರ, ಬಡವರ ಪರವಾಗಿ ಕೆಲಸ ಮಾಡಿದಂಥ ವ್ಯಕ್ತಿ ಮುನಿಸ್ವಾಮಣ್ಣವರು. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಅನಿವಾರ್ಯ ಚುನಾವಣೆ ಏನು ತಮಿಳುನಾಡು ಚುನಾವಣೆ ಇದೆ, ಆ ಚುನಾವಣೆಗೆ ಅವರನ್ನು ಮದುರೈಗೆ ಇನ್ಚಾರ್ಜ್ ಆಗಿ ಹಾಕಿದ್ದಾರೆ. ಅವರು ಕಳೆದ ಬಾರಿ ಚುನಾವಣೆಯಲ್ಲಿ ಹೋದಂಥ ಜಾಗಗಳಲ್ಲಿ ಭಾರತೀಯ ಜನತಾ ಪಕ್ಷ ಗೆದ್ದಿದೆ. ಅವರ ಕೈ ರಾಶಿ ಕಾಲು ರಾಶಿ. ಅದೇ ರೀತಿ ಇವತ್ತು ಮದುರೈಲಿದ್ದಾರೆ. ಹಾಗಾಗಿ ಇವತ್ತು ಅವರ ಒಂದು ಈ ಕಾರ್ಯಕ್ರಮ 51ನೇ ಹುಟ್ಟುಹಬ್ಬವನ್ನು ಈ ಕ್ಷೇತ್ರದಲ್ಲಿ ನಮ್ಮ ಎಲ್ಲ ಬಂಧುಗಳು, ಭಾರತೀಯ ಜನತಾ ಪಕ್ಷ, ಎಲ್ಲ ಸಂಘಟನೆಗಳು, ಮಾಧ್ಯಮ ಮಿತ್ರರು ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸಂಘಟನೆಗಳವರು ಸೇರಿ ಇವತ್ತು ಈ ಒಂದು 51ನೇ ಹುಟ್ಟುಹಬ್ಬವನ್ನು ಈ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ಅಭಿಷೇಕ ಮಾಡಿ ಪೂಜೆಯನ್ನು ಮಾಡಿ ಅರ್ಪಿಸುವುದರ ಮುಖಾಂತರ ಕಾರ್ಯಕರ್ತರಿಗೆ ಎಲ್ಲರಿಗೂ ಕೂಡ ಅಭಿವೃದ್ಧಿ ಸಲ್ಲಿಸಿ ಮೊಟ್ಟ ಮೊದಲಿಗೆ ಮುನಿಸ್ವಾಮಣ್ಣವರಿಗೆ ಈ ಕ್ಷೇತ್ರದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಬಂದು ಸಹ ಆಹ್ವಾನಿಸಿದ್ರು. ನಾನು ಅವರ ಹುಟ್ಟುಹಬ್ಬದ ಕಾರ್ಯಕ್ರಮನ ಮುಗಿಸಿ ಅಲ್ಲಿ ಹೋಗಬೇಕು ಅಂತ ಹೇಳ್ತಾ ಇದ್ದೀನಿ. ಎಲ್ಲ ಸಮುದಾಯ ಮತ್ತು ಎಲ್ಲ ಸಾರ್ವಜನಿಕರ ಪರವಾಗಿ ನಾವಿವತ್ತು ಅವರ ಹುಟ್ಟುಹಬ್ಬಕ್ಕೆ ಒಂದು ಶುಭಾಶಯಗಳನ್ನ ಹೇಳಬೇಕು ಮತ್ತು ಅವರ ಮುಂದಿನ ಸಾರ್ವಜನಿಕ ಜೀವನ ಮತ್ತು ರಾಜಕೀಯ ಜೀವನ ಯಶಸ್ವಿ ಆಗಲಿ ಅಂತ ಹೇಳಿ ಇವತ್ತು ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿ ನಾವು ಪ್ರಾರ್ಥನೆ ಮಾಡಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ಅವರ ಮಗನ ಮುಖಾಂತರ ನಮ್ಮ ನಾಯಕರಾದಂಥ ಮುನಿಸ್ವಾಮಿರವರಿಗೆ ಈ ಒಂದು ಕಾರ್ಯಕ್ರಮದ ಮುಖಾಂತರ ಅರ್ಪಿಸ್ತಾ ಇದ್ರಿ. ಆತ್ಮೀಯ ಬಂಧುಗಳೇ, ಆತ್ಮೀಯ ಬಂಧುಗಳೇ, ಗುರು ಹರ್ಷಿತ್ ಮುನ್ಸಾಮಣ್ಣವ್ರಿಗೆ ಹಿಂದೂ ಹುಲಿ ಮುನ್ಸಾಮಣ್ಣಗೆ, ಹಿಂದೂ ಹುಲಿ ಮುನ್ಸಾಮಣ್ಣಗೆ.
ನಾವು ಈಗ ನೋಡೋಣ.